ಮೊನ್ನೆ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಟಿವಿಲಿ, ಪೇಪರ್ ಅಲ್ಲಿ ಎಲ್ಲಾ ಕಡೆ ಒಂದ್ ವಿಷಯ ಏನಂತ ಹೇಳಿದ್ರೆ, ಥೈಲ್ಯಾಂಡ್ ಅಲ್ಲಿ ಭೂಕಂಪ ಆಗಿದೆ, 4,000 ಜನ ಏನೋ ಸತ್ತೋಗಿದ್ದಾರೆ. ಜೊತೆಲಿ ಇನ್ನೊಂದೇನಂತ ಹೇಳಿದ್ರೆ, 6,000ಕ್ಕೂ ಹೆಚ್ಚು ಜನ ಇಂಜುರಿ ಆಗಿದೆ ಅಂತ ಹೇಳಿ. ನಂಗೆ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ, ಏನಪ್ಪ ಇದು ಈ ಭೂಕಂಪ ಅಂದ್ರೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಜೊತೆಗೆ ಕ್ವಶನ್ ಕೇಳ್ಬೇಕಾದ್ರೆ, ನನ್ನ ಫ್ರೆಂಡ್ಸ್ ನನ್ ಜೊತೆ ಕೂತು ಇವತ್ತು ನಿಮಗೆ ಅದ್ರ ಬಗ್ಗೆ ಒಂದಷ್ಟು ವಿಷಯನ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಏನು ಈ ಭೂಕಂಪ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಭೂಕಂಪ ಅಂದ್ರೇನೆ ಏನಾಗುತ್ತೆ ಅಂದ್ರೆ, ಭೂಕಂಪ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು. ಏನಾಗುತ್ತೆ ಭೂಮಿಗೆ? ಹೌದು, ನನಗೂ ಸ್ವಲ್ಪ ಡೌಟ್ ಇತ್ತು ಇದು. ಆಕ್ಚುಲಿ ಮೊನ್ನೆ ಪೇಪರ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದೆಲ್ಲ ಬಹಳ ಇದಾಗಿತ್ತು. ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಎಕ್ಸಾಕ್ಟ್ಲಿ. ಅಂದ್ರೆ ಸ್ಕೂಲಲ್ಲಿ ಏನ್ ಹೇಳ್ಕೊಟ್ಟಿದ್ರು ಅದಷ್ಟೇ ಐಡಿಯಾ ಇದೆ. ಬಟ್ ಸ್ವಲ್ಪ ಟೆಕ್ನಿಕಲ್ ಆಗಿ ಡೆಪ್ತ್ ಅಲ್ಲಿ ಹೋಗ್ಬೇಕು ಅಂದ್ರೆ, ಯಾರಿಗಾದ್ರೂ ಗೊತ್ತಿದ್ರೆ, ನಿಮ್ಗೆ ಯಾರಾದ್ರೂ ಸ್ವಲ್ಪ ಐಡಿಯಾ ಜಾಸ್ತಿನೇ ಇತ್ತು ಅಂದ್ರೆ ನೀವು ಸ್ಟಾರ್ಟ್ ಮಾಡಬಹುದು. ನನ್ನ ಕಡೆಯಿಂದ ಅಷ್ಟೇ. ನನಗೆ ಸ್ವಲ್ಪ ಐಡಿಯಾ ಗೊತ್ತು. ಭೂಕಂಪ ಅಂದ್ರೆ ಪೇಪರ್ ಅಲ್ಲಿ ಓದಿರೋದು ನಾನು ಕೂಡ. ಅಂದ್ರೆ ನಮ್ಮ ಭೂಮಿಯ ಮೇಲ್ಪದರ ಇರುತ್ತಲ್ಲ, ಕ್ರಸ್ಟ್ ಅಂತ ಏನೋ ಕರಿತೀವಲ್ಲ, ಸೊ ಅದರಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಇರ್ತವೆ. ಅವೇನಾದ್ರೂ ಲೈಕ್ ವೇರಿ ಆದ್ರೆ ಅಥವಾ ಏನಾದ್ರೂ ಲೈಕ್ ಶೇಕ್ ಆದ್ರೆ ಅದರಿಂದ ಭೂಕಂಪ ಆಗುತ್ತೆ ಅಂತ ನನಗ್ ಗೊತ್ತು. ಬಟ್ ಡೆಪ್ತ್ ಆಗಿ ನನಗೂ ಕೂಡ ಎಷ್ಟೊಂದು ಐಡಿಯಾ ಇಲ್ಲ. ಮೇ ಬಿ ಏನಾದ್ರೂ ಗೊತ್ತಿದ್ರೆ ಸ್ವಲ್ಪ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹೇಳಿದ್ರೆ. ನೀವೇನ್ ಹೇಳ್ತೀರಾ ಭೂಕಂಪ ಅಂದ್ರೆ ಏನು ಅಂತ ಹೇಳಿ? ಓಕೆ, ಭೂಕಂಪ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಅದರ ಹೆಸರಲ್ಲೇ ಇದೆಯಲ್ಲ ಮೇಡಮ್, ಭೂಕಂಪ ಅಂದ್ರೆ ಏನು ಅಂತ ಹೇಳಿ. ಹೌದಲ್ವಾ? ಭೂಮಿ ಕಂಪನ, ಭೂಮಿಯ ಕಂಪನ, ಭೂಕಂಪನ. ಸೊ ಹೆಸರಲ್ಲೇ ಇದೆ. ನಾವಿನ್ನು ಏನ್ ಹೇಳ್ಬೇಕು ಅಂತಾನೆ ಅರ್ಥ ಇಲ್ಲ ಅನ್ಸುತ್ತೆ. ಜಸ್ಟ್ ಅಲ್ಲಾಡೋದು, ಶೇಕ್ ಆಗೋದು, ವೈಬ್ರೇಷನ್ ಅಂತ ಹೇಳ್ಬೋದಾ? ಹೌದು, ಹೌದು. ಸೊ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಭೂಮಿಯಲ್ಲಿರುವ ಆಂತರಿಕ ಪದರಗಳಿಂದ, ಆಂತರಿಕ ಶಕ್ತಿಗಳಿಂದ ಸೊ ಈ ಏರ್ಪಡಕ್ಕೆ ಚಾಲು. ಸೋ ಮಚ್ ಟೆಕ್ನಿಕಲ್. ನಮಗೆ ಆಂತರಿಕ ಪದರ ಈ ತರ ಹತ್ರ ನಮಗೆ ಕಷ್ಟ ಆಗುತ್ತೆ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದು ನಮಗೆ ಅರ್ಥ ಆಗ್ಬೇಕಪ್ಪ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನಿಲ್ಲ. ಭೂಮಿಯಲ್ಲಿ 3 ವಿಶೇಷವಾದ ಪದರಗಳಿರುತ್ತೆ. ಅದರಲ್ಲಿ ಒಂದು ಕ್ರಸ್ಟ್ ಅಂತ ಇರುತ್ತೆ. ಪದರ ಅಂದ್ರೆ ವೇರಿ. ಈಗ ಏನಾಗತ್ತೆ ಅಂತ ಹೇಳಿದ್ರೆ ವಿನಿ, ಈಗ ಮೇಲ್ಗಡೆ ನಾವಿರೋದು ಒಂದು ಪದರ ಅಂತ ಕರಿತೀವಿ. ನಾವಿರೋದು ಅಂದ್ರೆ ನಾವು ನಡೆದಾಡ್ತೀವಲ್ಲ, ಅದು ನಾವಿರೋ ಒಂದು ಲ್ಯಾಂಡ್. ಓಕೆನಾ? ಅದ್ರ ಕೆಳಗಡೆ ಇನ್ನೊಂದು ಬರುತ್ತೆ. ಓಕೆನಾ? ಅದ್ರ ಕೆಳಗಡೆ ಇನ್ನೊಂದು ಬರುತ್ತೆ. ಓಕೆನಾ? ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಮ್ಯಾಂಟಲ್ ಅಂತ ಕರಿತೀವಿ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಕೋರ್ ಅಂತ ಕರಿತೀವಿ. ಹೌದಲ್ವಾ? ಸೊ ಈಗ ಮ್ಯಾಂಟಲ್ ಕೋರ್ ಅಂತ ಹೇಳಿದ್ರೆ, ಈಗ ಬೋರ್ ತೆಗಿತಾರಲ್ಲ, ಅಂದ್ರೆ ಈಗ ನಾವು ನಮ್ ಲೇಯರ್ ಇದೆಯಲ್ಲ ಅದಕ್ಕಿಂತ ಮ್ಯಾಂಟಲ್ ಹತ್ರ ಹೋಗ್ತಾರ ಅಥವಾ ಕೋರ್ ಹತ್ರ ಹೋಗ್ತಾರ, ಅಥವಾ ಇನ್ನ ಸರ್ಫೇಸ್ ಅಲ್ಲಿ ನೀರ್ ಬಂದ್ಬಿಡುತ್ತ? ನಮ್ಗೆ ಕೋರ್ ಹತ್ರ ಹೋಗಕ್ಕಾಗಲ್ಲ. ಕೋರ್ ಹತ್ರ ಯಾಕೆ ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ, ಕೋರ್ ಹತ್ರ ಬಂದ್ಬಿಟ್ಟು ಜ್ವಾಲಾಮುಖಿ ಅಂತ ಕೇಳಿದಾರಲ್ವಾ ನೀವು? ಆ ಲೆವೆಲ್ ಅಲ್ಲಿ ಹೋಗುತ್ತೆ, ಅಷ್ಟು ಡೀಪ್ ಅಲ್ಲಿ ಹೋಗುತ್ತೆ. ಅಂದ್ರೆ ಈಗ ಬೋರ್ ಓಕೆನಾ? ನಮಗೆ ಅಷ್ಟು ಡೀಪ್ ಅಲ್ಲೆಲ್ಲ ಹೋಗಕ್ ಬೇಕಾಗಿಲ್ಲ. ಇಲ್ಲ ಅಷ್ಟು ಡೀಪ್ ಆಗೆಲ್ಲ ಹೋಗಲ್ಲ. ಮ್ಯಾಂಟಲ್ ಬಂದ್ಬಿಟ್ಟು ಯಾವ ತರ ಎಷ್ಟು ಅಂದ್ರೆ ಏರಿಯಾ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಭೂಮಿ ಎಷ್ಟು ಸರ್ಫೇಸ್ ಇದೆಯೋ ಅಷ್ಟು 84% ಮ್ಯಾಂಟಲ್ ನ ಆವರಿಸ್ಕೊಂಡಿರುತ್ತೆ. ಇದೊಂದು ಥಿಕ್ಕೆಸ್ಟ್ ಲೇಯರ್. ಹೌದು, ಥಿಕ್ಕೆಸ್ಟ್ ಲೇಯರ್, ಮೋಸ್ಟ್ ಥಿಕ್ಕೆಸ್ಟ್ ಲೇಯರ್. ಬೋರ್ ಕೊಡ್ಸೋದು ಎಲ್ರಿಗೂ ಇಲ್ಲ. ಓಕೆನಾ? ಇಲ್ಲ ಅಂದ್ರೆ ಈಗ ಜನಗಳು ಹೆದರ್ಕೋಬೇಕಾಗಿಲ್ಲ, ನಾವು ಕೋರಿಗೆ ಹೋಗ್ತಾ ಇದೀವಿ, ಇದೆ ಏನೂ ಆಗಲ್ಲ ಅಂತ. ಹೌದು. ಈಗ ಕೋರಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಜೀವರಾಶಿಗಳಿರ್ತೀವಿ. ಈಗ ನೀವು ಸಪೋಸ್ ಒಂದು ಎಲ್ರು ಬೇಕರಿಗೆ ಹೋಗಿರ್ತೀರಲ್ವಾ? ಹೋಗಿದ್ದೀವಪ್ಪ ಬೇಕರಿ. ಐಸ್ ಕೇಕ್ ಅಂತೂ ತಿಂದಿರ್ತೀರ. ಸೇಮ್ ಅದೇ ತರ ಇರುತ್ತೆ. ಐಸ್ ಕೇಕ್ ಅಲ್ಲಿ ಯಾವ ತರ ಇರುತ್ತೆ ಹೇಳಿ? ಮೇಲ್ಗಡೆ ಟಾಪ್ ಲೇಯರ್ ಇರುತ್ತೆ. ಬ್ರೆಡ್. ಹೌದು, ಸೇಮ್ ಲೈಕ್ ದಟ್. ಈಗ ಮೇಲ್ಗಡೆ ಕ್ರೀಮ್ ಹಾಕಿರ್ತಾನೆ, ಜಸ್ಟ್ ಕ್ರೀಮ್. ಅದು ಬಂದ್ಬಿಟ್ಟು ನಮ್ಮ ಏನು ಕ್ರಸ್ಟ್ ಅಂತ ಕರಿತೀವಿ. ಬರೀ ಮೇಲ್ಗಡೆ ಮಾತ್ರ. ಕೆಳಗಡೆ ಬಂದ್ಬಿಟ್ಟು ಮ್ಯಾಂಟಲ್.
ಲಾಸ್ಟ್ ಅಲ್ಲಿ ಸ್ವಲ್ಪ ಲೈಟ್ ಆಗಿರುತ್ತಲ್ಲ ಅದು ಬಂದ್ಬಿಟ್ಟು ಕೋರ್. ಓಕೆ. ಓಕೆ, ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಅರ್ಥ ಆಯ್ತು. ಹ್ಮ್, ಹೌದು. ಹೌದಲ್ವಾ? ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಯಾವ್ದೋ ಒಂದು ಮೇಲ್ಗಡೆ ಜಸ್ಟ್ ಒಂದು ಲೇಯರ್ ಅಲ್ಲಿ ಇದೀವಿ, ಕೆಳಗಡೆ 84% ಇದೆ, ಇನ್ನು ಮಿಕ್ಕಿದೆಲ್ಲ ಕೆಳಗಡೆ ಇದೆ. ಇನ್ ಮಿಕ್ಕಿದಲ್ಲಿ ನಾವು ಅಕಸ್ಮಾತ್ ಏನಾದ್ರೂ ಬೋರ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿ ನಾವು ಅಲ್ಲಿವರೆಗೂ ಹೋದ್ವಿ ಅಂತ ಹೇಳಿದ್ರೆ, ಸೊ ಜ್ವಾಲಾಮುಖಿ ಉಕ್ಕ ಚಾನ್ಸಸ್ ಇರುತ್ತೆ. ಅದು ಬಂತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಯಾವುದೇ ಜೀವರಾಶಿನೂ ಉಳಿಸಲ್ಲ. ಹೌದು. ಅಷ್ಟು ಅಂದ್ರೆ ಒಳಗಡೆ ಕುದೀತಾ ಇರುತ್ತೆ. ಉದ್ದೇಶ ಬಂದ್ ನೀರ್ ಬರ್ಲಿ ಅಂತಲ್ಲ, ಹೌದಲ್ವಾ? ನಮ್ಗೆ ಎಲ್ಲಿಗ್ ನೀರ್ ಬರುತ್ತೋ ಸಫಿಶಿಯಂಟ್ ಆಗಿ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಅಷ್ಟೇ ಅಷ್ಟೇ ಅಷ್ಟೇ. ಏನೊಂದು ಆಲ್ಮೋಸ್ಟ್ ಅಂದ್ರೂ ಸಮೇತ 1000 ಮೀಟರ್ ಹೋಗ್ತಿವಿ, 1000 ಫೀಟ್ ಹೋಗ್ತಿವಿ, ಇಲ್ಲ ಅಂದ್ರೆ ಲೈಕ್ ಇದೇ ತರ ಹೋಗ್ತಾ ಇರ್ತೀವಿ ಅಷ್ಟೇ. ಅದು ಹೌದಲ್ವಾ? ಹಾ, ಇನ್ನು ಮುಂದೆ ನಾವು ಹೋಗಲ್ಲ ಜಾಸ್ತಿ, ಯಾಕಂದ್ರೆ ಯಾರು ಅಷ್ಟು ಕೊರಿಯೋದು ಇಲ್ಲ. ಮತ್ತೆ ಅಜಿತ್, ಏನು ಯಾಕಂತ ಹೇಳಿದ್ರೆ ಕೆಳಗಡೆ ರಾಕ್ಸ್ ಎಲ್ಲ ಸಿಗುತ್ತೆ. ಈಗ ಮೈಂಟಲ್ ಅಲ್ಲಿ ನೋಡಿ, ಮೈಂಟಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲೇನೆ ನಿಮಗೆ ಹಾಟ್ ರಾಕ್ ಗಳೆಲ್ಲ ಸಿಕ್ಬಿಡುತ್ತೆ, ಹಾರ್ಡ್ ರಾಕ್ ಗಳೆಲ್ಲ ಸಿಕ್ಬಿಡುತ್ತೆ, ಸಾಲಿಡ್ ರಾಕ್ ಸಿಕ್ಬಿಡುತ್ತೆ. ಇಲ್ಲೇನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆ ಯಾವ ತರ ಅಂದ್ರೆ ಭೂಕಂಪ ಯಾವ ತರ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಒಂದು ಪದರ ಅಂತ ಹೇಳಿದ್ನಲ್ಲ, ಸೊ ಇದರಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಇರುತ್ತೆ. ಜಸ್ಟ್ ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಅವಾಗ ಮೂವ್ ಆಗ್ಬೇಕಾದ್ರೆ ಈಗ ಮೋಡಗಳೆಲ್ಲ, ಈಗ ಮಳೆ ಬರ್ಬೇಕಾದ್ರೆ ಏನಾಗುತ್ತೆ ಹೇಳಿ ನೋಡೋಣ, ಗುಡುಗು ಬರುತ್ತೆ, ಸಿಡಿಲು ಬರುತ್ತೆ, ಹೌದಲ್ವಾ? ಇದ್ಯಾವ ತರ ಆಗುತ್ತೆ? ಒಂದಕ್ಕೊಂದು ಟಚ್ ಆದ್ರೆ ಮಾತ್ರ, ಹೌದಲ್ವಾ? ಜಸ್ಟ್ ಸ್ವಲ್ಪ ಟಚ್ ಆಯ್ತು ಅಂದ್ರೆ ಗುಡುಗು ಬರುತ್ತೆ. ಆಮೇಲೆ ಸಿಡಿಲು ಬರ್ಬೇಕು ಅಂತ ಹೇಳಿದ್ರೆ ಒಂದಕ್ಕೊಂದು ಜೋರಾಗಿ ಟಚ್ ಆದ್ರೆ ಮಾತ್ರ ನಿಮಗೆ ಸಿಡಿಲ್ ಬಂದ್ಬಿಟ್ಟು ಅಂದ್ರೆ ಕೇಳಕ್ಕೆ ಜಾಸ್ತಿ ಆಗುತ್ತೆ, ಹೌದಲ್ವಾ? ಸೇಮ್ ಇದು ಅದೇ ತರನೇ. ಈಗ ಮೇಲ್ಗಡೆ ನಾವು ಮೇಲ್ಪದರ ಅಂತ ಏನ್ ಹೇಳ್ತೀವಿ, ಯಾವುದು ಕ್ರಸ್ಟ್ ಅಲ್ಲೂ ಸಮೇತ ಅದೇ ತರ ಟೆಕ್ಟಾನಿಕ್ ಪ್ಲೇಟ್ಸ್ ಇರುತ್ತೆ. ಸೊ ಆ ಪ್ಲೇಟ್ಸ್ ಸಮೇತ ಜಸ್ಟ್ ಮೂವ್ ಆನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವಾಗ್ಲೂ ಸಮೇತ ನಮಗೆ ಭೂಮಿ ಕಂಪಿಸೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಮೈಂಟಲ್ ಅಲ್ಲೂ ಅಷ್ಟೇನೆ, ಕೋರ್ ಅಲ್ಲೂ ಅಷ್ಟೇನೆ. ಈಗ ಆಲ್ಮೋಸ್ಟ್ ಎಲ್ಲೂ ಸಮೇತ ಜಾಸ್ತಿ ನೀವೆಲ್ಲೂ ಕೇಳಿರಲ್ಲ, ಏನೋ ಜ್ವಾಲಾಮುಖಿ ಅಲ್ಲಿತ್ತು ಇಲ್ಲಿರ್ತು ಅಂತೇಳಿ. ನಾವಂತೂ ಜಾಸ್ತಿ ಕೇಳಿಲ್ಲ, ಹೌದಲ್ವಾ? ಯಾವ್ದೋ ಒಂದು ಪ್ಲೇ ಅಲ್ಲಿ ಅದು ನಿಮಗೆ ಆಗುತ್ತೆ ಅಷ್ಟೇ, ಹೌದಲ್ವಾ? ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೈಂಟಲ್ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಅಲ್ಲಿ ಅದು ಥಿಕ್ಕೆಸ್ಟ್ ಲೇಯರ್ ಅಲ್ವಾ, ಅಲ್ಲಿ ರಾಕ್ಸ್ ಇರುತ್ತೆ, ಬಹಳ ದೊಡ್ಡ ದೊಡ್ಡ ರಾಕ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲೂ ಸಮೇತ ಜಸ್ಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಅಲ್ಲಿ ನಮ್ಗೆ ವೇರಿಯೇಷನ್ ಆದಾಗ ಭೂಮಿ ಅಲ್ಲಾಡಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದನ್ನ ನಾವು ಎಷ್ಟು ಅಲ್ಲಾಡಿದೆ, ಎಷ್ಟು ಆ ಮಾಪನ ಯಾವ್ದು ಅಂತ ಹೇಳಿದ್ರೆ ರಿಕ್ಟರ್ ಮಾಪಕ ಅಂತ ನಾವು ಕರಿತೀವಿ. ನಾನು ಕೇಳಿದ್ದೀನಿ. 1935 ಅಲ್ಲಿ ಬಂದ್ಬಿಟ್ಟು 1935 ಅಲ್ಲಿ ಬಂದ್ಬಿಟ್ಟು ಅಮೆರಿಕದ ಒಬ್ಬ 9th ಅಲ್ಲೋ 10th 1 ಮಾರ್ಕ್ ಕ್ವಶನ್, ಅಂದ್ರೆ ಭೂಮಿಯನ್ನ ಹೌದು ಮಾಪನ. ಆಮೇಲೆ ಅದ್ರಲ್ಲಿ ಇಷ್ಟು 2ರಿಂದ 3 ಬಂದ್ರೆ ಏನು ಆಗೋದಿಲ್ಲ. ಆಮೇಲಿಂದ 4ರಿಂದ 5 ಬಂದ್ರೆ ಸ್ವಲ್ಪ ಆಗುತ್ತೆ. ಆಮೇಲೆ 5ರಿಂದ 6 ಬಂದ್ರೆ ಮಾಡರೇಟ್ ಆಗಿ ಹಾಕ್ಬೇಕಾಗುತ್ತೆ, ಸ್ವಲ್ಪ ಪ್ರಾಪರ್ಟಿ ಅಷ್ಟೇ ಹಾಳಾಗ್ಬೋದು. ಇನ್ ಕೇಸ್ ಜಾಸ್ತಿ ಅಂತಂದ್ರೆ 9 and above, ಅಂದ್ರೆ 8 and above ಬಂದ್ರೆ ತುಂಬಾ ಹ್ಯೂಜ್ ಡಿಸ್ಟ್ರಕ್ಷನ್ ಆಗುತ್ತೆ, ಹೌದಾ? ಹೌದು, ಎಕ್ಸಾಕ್ಟ್ಲಿ. ಮೇ ಬಿ ಥೈಲ್ಯಾಂಡ್ ಅಲ್ಲಿ ಆಗಿದೆ, ಎಕ್ಸಾಕ್ಟ್ಲಿ ಮೋರ್ ದ್ಯಾನ್ 8. ಥೈಲ್ಯಾಂಡ್ ಅಲ್ಲಿ ಎಷ್ಟಿದೆ ರಿಕ್ಟರ್ ಅಲ್ಲಿ? ಹೌದು, ಥೈಲ್ಯಾಂಡ್ ಅಲ್ಲಿ ಬಂದ್ಬಿಟ್ಟು 7.7 ಇದೆ. ಸೊ ಹಾಗಾಗಿ ಬಂದ್ಬಿಟ್ಟು ಈಗ 7.7 ಅಂದ್ರೆ 6 to 7 ಅದು ಸ್ವಲ್ಪ ಕಡಿಮೆ ಇರುತ್ತೆ. 7 to 8 ಅಥವಾ 8 to 9 ಈ ತರ ಬಂತು ಅಂತ ಹೇಳಿದ್ರೆ 7 to 8 ಬಂದ್ಬಿಟ್ಟು ನಿಯರ್ಲಿ 150 ಕಿಲೋಮೀಟರ್ಸ್ ಅದು ಆಕ್ರಮಿಸ್ಕೊಳ್ಳುತ್ತೆ ನಿಯರ್ಲಿ. ಸೊ ಹಾಗಾಗಿ ಅದು ಎಲ್ಲಾ ಕಡೆ ಸಮೇತ ಅಂದ್ರೆ ಅದು 150 ಅದು ಬಂದ್ಬಿಟ್ಟು ಮಿನಿಮಮ್, ಅದು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಆಗ್ಬೋದು, ಯಾಕಂದ್ರೆ ತೀವ್ರತೆ ಅಷ್ಟಿರುತ್ತೆ. ಅದು ಎಲ್ಲಿ ಶೇಕ್ ಆದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ, ಹೌದಲ್ವಾ? ಕರೆಕ್ಟ್. ಸೊ ಹಾಗಾಗಿ ಎಲ್ಲಿ ನಮ್ಮ ಮ್ಯಾನ್ಮಾರ್ ಅಲ್ಲಿ ಆಗಿದ್ದು ಮಾರ್ಚ್ 28, 2025 7.7 ತೀವ್ರತೆ ಇತ್ತು ಅಲ್ಲಿ. ಹೌದು, 7 ಗೊತ್ತಾಯ್ತಲ್ಲ. ಅದ್ರಿಂದ ನಮಗೆ ಥೈಲ್ಯಾಂಡ್ ವರೆಗೂ ಅದು ವಿಸ್ತರಿಸ್ತಾ ಹೋಯ್ತು. ಮ್ಯಾನ್ಮಾರ್ ಅಲ್ಲಿ ಆಗಿದ್ದು ಥೈಲ್ಯಾಂಡ್ ವರೆಗೂ ಸಮೇತ ವಿಸ್ತರಿಸ್ತಾ ಹೋಯ್ತು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಗುಡ್ಡ ಮರ ಗಿಡ ಎಲ್ಲದೂ ಸಮೇತ ಬೀಳುತ್ತೆ, ಹೌದಲ್ವಾ? ನಾವು ಈಗ ಕರ್ನಾಟಕದಲ್ಲೇ ಅದು ಸಮೇತ ನೀವೇ ಅರ್ಥ ಮಾಡ್ಕೊಳ್ಳಿ. ಏನೇ ಹಾನಿ ಆಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗೋದು ಗುಡ್ಡ ಗಾಡುಗಳಲ್ಲೆಲ್ಲ ಗುಡ್ಡ ಕುಸಿತಪ್ಪ ಅಂತ ಹೇಳ್ತಾರೆ, ಹೌದಲ್ವಾ?
ಹೌದೌದು. ಹಾಗೇನೆ ಅದಾದ್ಮೇಲೆ ಇದನ್ನ ನಾವು ಏನೇನ್ ಮಾಡಿ ನಾವು ಸಂರಕ್ಷಿಸಬೇಕು ಅಂತ ನಾವೇನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಹಿಂಟ್ ಗೊತ್ತಾಗುತ್ತೆ ನಮಗೆ. ಈಗ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಟ್ಲೀಸ್ಟ್ ಈ ತರ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಇವ್ರಿಗೆ ಗೊತ್ತಾಗುತ್ತೆ ಅಲ್ವಾ, ನಮ್ಮ ವಿಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಸಂಸ್ಥೆಗೆಲ್ಲ ಗೊತ್ತಾಗುತ್ತೆ. ಅವಾಗ ಟಿವಿಯಲ್ಲೆಲ್ಲ ಅಪ್ಡೇಟ್ ಮಾಡ್ತಾರೆ. So, ಹೌದು ಹೌದು, ನಮ್ಮ ಕರ್ನಾಟಕದಲ್ಲೂ ಇದೆ, ಚಿಕ್ಕಬಳ್ಳಾಪುರದಲ್ಲಿ. ಓದ್ಬೇಕಾದ್ರೆ ಆಗ ಹೆಂಗ್ ಗೊತ್ತಾಗುತ್ತೆ ಅಂತ. ಅಂದ್ರೆ ಅಲೋ ಮಾಡ್ತಾ ಇರಲ್ಲ ಗೊತ್ತಿಲ್ಲ, ಬಟ್ ಹೋಗ್ಬೋದು. ಅಲ್ಲ, ಅಲೋ ಮಾಡಿಲ್ಲ ಅಂದ್ರೆ ಹೋಗಿ ಏನು ಉಪಯೋಗ? ಅದೇನೆ ಯಾರಾದ್ರೂ ಇನ್ಫ್ಲುಯೆನ್ಸ್ ಇದ್ರು ಅಂತ ಹೇಳಿದ್ರೆ ಹೋಗಿ ಮಾತಾಡ್ಬಿಟ್ಟು ಒಳಗ್ ಹೋಗ್ಬಿಟ್ಟು ಏನೇ ಯಾವ ತರ ಆಗಿದೆ ಏನು ಅಂದ್ರೆ ಅವಾಗಿಂದ ಏನೋ ಗೊತ್ತಾಗಲ್ಲ. ಹಳೆ ರೆಕಾರ್ಡ್ಸ್ ಎಲ್ಲ ನೋಡ್ಬೋದು, ಆಮೇಲೆ ಏನೇನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಈ ತರ ನಾವೆಲ್ಲ ನೋಡ್ಬೋದು, ಏನ್ ತೊಂದ್ರೆ ಇಲ್ಲ. ಇದು ಭೂಕಂಪ ಭೂಕಂಪನ ಮಾಪನ ಬಗ್ಗೆ ಹೇಳಿದ್ರಿ, ಮಾಪನ ಕೇಂದ್ರಕ್ಕೆ ಹೋದ್ರೆ ಅದ್ರ ಬಗ್ಗೆ ಎಲ್ಲ ತಿಳಿತು ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಎಲ್ಲೋ ಒಂದ್ ಹತ್ರ ಭೂಕಂಪ ಆಗುತ್ತೆ ಅನ್ಕೊಳ್ಳಿ. ಅಂದ್ರೆ ಆಗ್ಲೇ ನೀವ್ ಹೇಳ್ದಂಗೆ ಆ ರಿಕ್ಟರ್ ಮಾಪನ ಎಷ್ಟು ಲೆವೆಲ್ಗೆ ಆಗಿದೆ ಅನ್ನೋದ್ರ ಮೇಲೆ ಇಷ್ಟು ಸರೌಂಡಿಂಗ್ ಆಗುತ್ತೆ ಅನ್ನೋದು ಆ ತರನ, ಎಷ್ಟು ತೀವ್ರತೆ. ಹೌದು ಹೌದು. ಈಗ ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಒಂದೊಂದು ನೇಮ್ಸ್ ಅಂತ ಕೊಟ್ಟಿರ್ತಾನೆ. ಈಗ ಮ್ಯಾನ್ಮಾರ್ ಅಲ್ಲಿ ಆಗಿರೋದು ಯಾವ್ದಾವ್ದು ಅಂತ ಹೇಳಿದ್ರೆ 4 ಟೆಕ್ಟಾನಿಕ್ ಪ್ಲೇಟ್ಸ್. ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಭಾರತೀಯ ಯುರೇಷಿಯನ್, ಆಮೇಲೆ ಸುಂದಾ, ಬರ್ಮಾ ಪ್ಲೇಟ್ಗಳು, ಮತ್ತೆ ಸಾಂಗಿಂಗ್ ಫಾಲ್ಟ್ ಅಂತ ಇರುತ್ತೆ. ಸೊ ಮೈನ್ ಆಗಿ ಅಲ್ಲಿ ಹೊರಟ ಬಿದ್ದಿರೋದು ಅಂತ ಹೇಳಿದ್ರೆ ಈ ಕ್ಯೂರಿಯಾಸಿಟಿ ನನಗೆ ಇನ್ನ ಸುರುಳು ಇನ್ನ ಬೇಕು ಅನಿಸ್ತಾ ಇದೆ. ಮನೋಹರ್ ಮತ್ತೆ ವಿನಾಯಕ್, ನೀವೇನ್ ಹೇಳ್ತೀರಾ? ಅಲ್ಲ, ಅದೇ ಈಗ ಟಾಪಿಕ್ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲೆಲ್ಲಿಗೂ ಹೋಗ್ತು ನನಗೆ ಅನಿಸ್ತು. ಇದ್ರಲ್ಲೇ ಬಹಳ ಕ್ವಶನ್ ಇದೆ, ಸುಮಾರು ಕ್ವಶನ್ಸ್ ಇದೆ. ಹಂಗಾಗಿ ಇದೇ ಕ್ಯೂರಿಯಾಸಿಟಿ ನಾವ್ ಒಂದಷ್ಟು ಕ್ವಶನ್ ನ ರೆಡಿ ಮಾಡ್ಕೊಂತೀವಿ, ನಿಮಗೆ ಒಂದಷ್ಟು ಕ್ವಶನ್ ಕೇಳ್ತೀವಿ. ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ನೀವು ನಮ್ಗೆ ಆನ್ಸರ್ ಮಾಡಿದ್ರೆ ನಮ್ಗೆ ಇನ್ನು ನಾಲೆಡ್ಜ್ ತುಂಬಾ ಚೆನ್ನಾಗಾಗುತ್ತೆ ಅಂತ ನನ್ನ ಅನಿಸಿಕೆ. ಮನೋಹರ್ ಮತ್ತೆ ವಿನಾಯಕ್, ನಿಮ್ಮ ಅನಿಸಿಕೆನೂ ಸೇಮ್ ಆಗಿದೆ ಅನ್ಸುತ್ತೆ. ನನಗೂ ಅಷ್ಟೇ. ಹೌದು ಹೌದು, ಖಂಡಿತ ನಾವು ರೆಡಿ ಮಾಡ್ಕೊಂಡ್ರೆ ಲೇಟೆಸ್ಟ್ ವೇಟ್ ಫಾರ್ ದ ಸೆಕೆಂಡ್ ಪಾರ್ಟ್ ಎಲ್ರು ಕ್ವಶನ್ ಮೂಲಕ ಬರೋಣ. ಜೊತೆಗೆ ನಮಗೆ ಇನ್ನೊಂದಷ್ಟು ತಿಳ್ಕೊಂಡು ವೇಟ್ ಮಾಡೋಣ. ಬಹಳ ಪ್ರಿಪೇರ್ ಆಗ್ಬೇಕಾಗುತ್ತೆ ನಮ್ ಕ್ವಶನ್ ಗಳಿಗೆ. ಮೇ ಬಿ ಸಿಲ್ಲಿ ಕ್ವಶನ್ ಆಗಿರ್ಬೋದು, ಕಾಂಪ್ಲಿಕೇಟೆಡ್ ಕ್ವಶನ್ ಆಗಿರ್ಬೋದು, ಅವ್ರು ರೆಡಿ ಆಗಿರ್ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಪಾರ್ಟ್ 2 ಗೆ ಪ್ರಿಪೇರ್ ಆಗೋಣ. ಎಲ್ರು ಪ್ರಿಪೇರ್ ಆಗಿ ಬರೋಣ ಪಾರ್ಟ್ 2 ಗೆ. ಯಾ, ಓಕೆ ಓಕೆ, ನೋಡೋಣ. ಗೆಟ್ ರೆಡಿ ಫಾರ್ ಪಾರ್ಟ್ 2.